ಮುತ್ತಜ್ಜ 1857ರ ಬ್ರಿಟಿಷರ ವಿರುದ್ಧದ ಸಿಪಾಯಿ ದಂಗೆಯಲ್ಲಿ ಹೋರಾಡಿದ ವೀರ. ಮುತ್ತಜ್ಜಿ ಭಾರತದ ವೀರರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೊತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ನಿಂತ ವೀರ ಮಹಿಳೆ. ಅಪ್ಪ ಕರ್ನಲ್ ತಾಜ್ ಮೊಹಮ್ಮದ್ 1971ರ ಭಾರತ-ಪಾಕ್ ಯುದ್ಧದಲ್ಲಿ ಹೋರಾಡಿದ ಸೇನಾನಿ. ಕರ್ನಲ್ ಸೋಫಿಯಾ ಖುರೇಷಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದ ಕುಟುಂಬದ 3ನೇ ತಲೆಮಾರಿನ ಕುಡಿ. ಆ ತಲೆಮಾರಿನ ಕುಡಿಯೇ ಇಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಎಳೆ ಎಳೆಯಾಗಿ ಜಗತ್ತಿನ ಮುಂದಿಡುತ್ತಿದ್ದಾರೆ ಕರ್ನಲ್ ಸೋಫಿಯಾ ಖುರೇಷಿ. ಅಂದಿನ ದಕ್ಷಿಣ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಬಿಪಿನ್ ರಾವತ್ ಅವರು ಖುರೇಷಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದು ಸೋಫಿಯಾ ಕಾರ್ಯಕ್ಷಮತೆಗೆ ಹಿಡಿದ ಕನ್ನಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಸೇನೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬೇಕೆಂಬ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಡಿ.ವೈ. ಚಂದ್ರಚೂಡ್ ಮತ್ತು ಅಜಯ್ ರಸ್ತೋಗಿ ನೀಡಿದ ತೀರ್ಪಿನಲ್ಲಿ ಸೇನೆಯ ಗೌರವ ಹೆಚ್ಚಿಸಿದ ಮಹಿಳೆಯರ ಬಗ್ಗೆ ಪ್ರಸ್ತಾಪಿಸುವಾಗ ಮೊದಲು ಕರ್ನಲ್ ಸೋಫಿಯಾ ಬಗ್ಗೆ ಚರ್ಚಿಸಿದರು. ಭಾರತೀಯ ಸೇನಾ ತುಕಡಿಯನ್ನ ಸೋಫಿಯಾ ಮುನ್ನಡೆಸಿದ್ದರು ಎಂದು ತೀರ್ಪಿನಲ್ಲಿ ಬರೆಯಲಾಗಿದೆ. ಇದೆಲ್ಲ ಸಾಧನೆಗಳ ಜೊತೆ ಸೋಫಿಯಾ ಬಗ್ಗೆ ಹೆಮ್ಮೆ ಜೊತೆಗೆ ಸಂತಸಕ್ಕೆ ಮತ್ತೊಂದು ಕಾರಣ ಕರ್ನಾಟಕದ ಸೊಸೆ ಎಂಬುದು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ತಾಜುದ್ದೀನ್ ಗೌಸ್ ಬಾಗೇವಾಡಿ ಭಾರತೀಯ ಸೇನೆಯಲ್ಲಿ ಕರ್ನಲ್. ಇವರಿಬ್ಬರದ್ದು ಪ್ರೇಮ ವಿವಾಹ. 51 ವರ್ಷದ ಸೋಫಿಯಾ ಖುರೇಷಿ ಜಮ್ಮುವಿನಲ್ಲಿ ಕರ್ನಲ್ ಆಗಿದ್ದರೆ ಪತಿ ತಾಜುದ್ದೀನ್ ಝಾನ್ಸಿಯಲ್ಲಿ ಕರ್ನಲ್. ಪುಟ್ಟ ಮಗನನ್ನು ಬಿಟ್ಟು ದಂಪತಿ ದೇಶ ಸೇವೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ತಮ್ಮ ಸುಖ ಸಂತೋಷವನ್ನೇ ತ್ಯಾಗ ಮಾಡಿ ದೇಶದ ಭದ್ರತೆಗೆ ನಿಲ್ಲುವ ಸೋಫಿಯಾರಂಥ ದೇಶಪ್ರೇಮಿ ಸೈನಿಕರಿಂದ ನಾವಿಂದು ನೆಮ್ಮದಿಯಾಗಿ ದಿಂಬಿಗೆ ತಲೆ ಇಡುತ್ತಿದ್ದೇವೆ. ದೇಶ ಸೇವೆಯನ್ನೇ ಬದುಕಾಗಿಸಿಕೊಂಡ ಇವರ ಕುಟುಂಬಗಳು ತಣ್ಣಗಿರಲಿ, ಯುದ್ಧ ಮುಗಿಸಿ ಬರಲಿ. ಸೋಫಿಯಾಗಾಗಿ ಕಾಯುತ್ತಿರುವ ಮಗನಿಗೆ ಆದಷ್ಟು ಬೇಗ ಅಪ್ಪ ಅಮ್ಮನ ಅಪ್ಪುಗೆ ಸಿಗಲಿ. Because I'm a Fauji kid, so that's why I've been exposed to the army environment. And I not only that, my great grandmother, she was with the Rani Lakshmibai. She was a woman warrior. It runs in the family. That was one of the reasons my mother wanted either of us, because we are two sisters. She's in NCC, she's joining. Would you like to join? I said, if I'm getting an opportunity, I would like to. So I applied for it and I got it. And my grandfather, he used to say, he was also in the army, he used to say, Vayam Rashtre Jagryam. It's our responsibility of every citizen to be alert and stand up for our country and defend the nation.